ವೀಕ್ಷಕರೇ, ಬ್ರೂಸ್ಲಿ ಅನ್ನುವಂತ ಹೆಸರು ಯಾರಿಗ್ ತಾನೆ ಗೊತ್ತಿಲ್ಲ ಹೇಳಿ. ಬ್ರೂಸ್ಲಿ ಅನ್ನುವಂತ ಹೆಸರನ್ನ ಕೇಳಿದ ತಕ್ಷಣ ಚಿಕ್ಕ ಮಕ್ಕಳು ಹಾ ಹೂ ಅನ್ನುವಂತ ಶಬ್ದದೊಂದಿಗೆ ತಮ್ಮ ದೇಹದ ಭಂಗಿಯನ್ನೇ ಬದಲಿಸ್ಬಿಡ್ತಾರೆ. ಈ ಬ್ರೂಸ್ಲಿ ಮಾರ್ಷಲ್ ಆರ್ಟ್ಸ್ ಎಂಬ ಕತೆ ಮೂಲಕನೇ ಜಗತ್ ಪ್ರಸಿದ್ಧಿಯನ್ನ ಪಡೆದವನು. ಒಂದ್ ಕಾಲದಲ್ಲಿ ಅವರ ಏರಿಯಾ ಮಕ್ಕಳ ಕೈಯಲ್ಲಿ ಒದೆ ತಿಂದಂತ ಒಬ್ಬ ಚಿಕ್ಕ ಹುಡುಗ ಮುಂದೊಂದು ದಿವಸ ಯುದ್ಧ ಕಲಿಕೆಯಲ್ಲಿ ಪರಿಣಿತಿ ಹೊಂದಿ ವಿಶ್ವವಿಖ್ಯಾತಿಯನ್ನ ಪಡಿತಾನೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಬ್ರೂಸ್ಲಿಯ ಕೈಕಾಲಲ್ಲಿ ಮಾತ್ರವಲ್ಲದೆ ಆತನ ಕಣ್ಣಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಮಿಂಚಿನ ವೇಗ ಇದೆ. ತನ್ನ ಎದುರಾಳಿಯ ಕೈಯಲ್ಲಿ ಇರುವಂತಹ ನಾಣ್ಯವನ್ನ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ನಾಣ್ಯದ ಮುಖವನ್ನ ಬದಲಾಯಿಸೋದು, ಕೇವಲ ತನ್ನ 2 ಬೆರಳುಗಳ ಮೇಲೆ ದೇಹವನ್ನ ಬ್ಯಾಲೆನ್ಸ್ ಮಾಡಿ ಬಸ್ಗೆ ಹೊಡೆಯೋದು, ಟೆನ್ನಿಸ್ ರಾಕೆಟ್ನ ಬದಲು ನಂಚಿಕ್ಕಿನಿಂದ ಟೆನ್ನಿಸ್ ಆಡಿ ಎದುರಾಳಿಯನ್ನ ಸೋಲಿಸೋದು, ಈ ರೀತಿ ಇನ್ನೂ ಅನೇಕ ವಿಶೇಷವಾದಂತಹ ಮತ್ತು ಟೆಕ್ನಿಕ್ ಮತ್ತು ಟ್ಯಾಲೆಂಟ್ ಗಳಿಂದನೇ ಬ್ರೂಸ್ಲಿ ಹೆಸರುವಾಸಿಯಾಗಿದ್ರು. ಕೇವಲ 33 ವರ್ಷ ಜೀವಿಸಿದಂತ ಬ್ರೂಸ್ಲಿ ಇವತ್ತಿಗೂ ನಮ್ಮೆಲ್ಲರ ಮಧ್ಯ ಮರೆಯಲಾಗದಂತ ನೆನಪಾಗಿ ಉಳಿದಿದ್ದಾರೆ. ವೀಕ್ಷಕರೇ, ಈ ಬ್ರೂಸ್ಲಿ ಹುಟ್ಟಿದ್ದು ಅಮೆರಿಕಾದಲ್ಲಿ, ಬೆಳೆದದ್ದು ಹಾಂಗ್ಕಾಂಗ್ನಲ್ಲಿ. ಈ ಬ್ರೂಸ್ಲಿ ಈ ಲೋಕಕ್ಕೆ ಸಿಕ್ಕಂತ ಅದ್ಭುತವಾದಂತ ವರ ಅಂತಾನೆ ಹೇಳ್ಬಹುದು. ಮಾರ್ಷಲ್ ಆರ್ಟ್ಸ್ ಎಂಬ ಕಲೆಯಲ್ಲಿ ಆತನಿಗೆ ಸರಿಸಾಟಿ ಯಾರು ಕೂಡ ಇಲ್ಲ. ಆತನಲ್ಲಿರುವಂತಹ ಯುದ್ಧ ಕ್ರೀಡೆಯ ಟೆಕ್ನಿಕ್ಗಳೇ ಆತನ ವಿಶೇಷ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬ್ರೂಸ್ಲಿಯ ವಿಶೇಷ ಸ್ಕಿಲ್ ಮತ್ತು ಟೆಕ್ನಿಕ್ಗಳ ಕುರಿತು ತಿಳಿಯೋಣ. ಇದರಿಂದ ನಮ್ಮ ಶರೀರವನ್ನ ಮತ್ತು ಮನಸ್ಸನ್ನ ಹೇಗೆ ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದು ಮತ್ತು ನಾವು ಹೇಳಿದ ರೀತಿ ಕೇಳುವಂತೆ ಮಾಡೋದು ಹೇಗೆ ಎಂಬುದನ್ನು ಕೂಡ ನಾವು ತಿಳ್ಕೋಬಹುದು. ಅದರಲ್ಲಿ ಮೊದಲನೇದು 1 ಇಂಚ್ ಪಂಚ್. 1 ಇಂಚು ದೂರ ನಿಂತಿರುವಂತಹ ವ್ಯಕ್ತಿ ಮೇಲೆ ಒಂದು ಪಂಚನ್ನ ಕೊಟ್ಟಾಗ ಆತ 2 ಮೀಟರ್ ದೂರ ಹಾರಿ ಬೀಳೋದು ಒಂದು ಸಾಮಾನ್ಯ ವಿಚಾರ ಅಲ್ಲ ಅಂತ ಮಾರ್ಷಲ್ ಆರ್ಟ್ಸ್ ನ ನಿಪುಣರು ಹೇಳ್ತಾರೆ. ಪಂಚ್ ಕೊಟ್ಟಂತ ವ್ಯಕ್ತಿ ಮಾತ್ರ 1 ಇಂಚು ಕೂಡ ಅಲ್ಲಾಡೋದಿಲ್ಲ. ಈ ರೀತಿ ಪಂಚನ್ನ ಮಾಡೋದಕ್ಕೆ ಬರೀ ಈ ಬ್ರೂಸ್ಲಿ ಅವರಿಂದ ಮಾತ್ರ ಸಾಧ್ಯ. 1964ರ ಲಾಂಗ್ ಚೆನ್ ಇಂಟರ್ ನ್ಯಾಷನಲ್ ಕರಾಟೆ ಟೂರ್ನಿಮೆಂಟ್ ನಲ್ಲಿ ಸಾವಿರಾರು ಜನಗಳ ಮಧ್ಯದಲ್ಲಿ ಬ್ರೂಸ್ಲಿ ಪ್ರದರ್ಶನ ಮಾಡದಂತ ಆ ಒಂದು 1 ಇಂಚ್ ಪಂಚ್ ಬಹಳ ಪ್ರಸಿದ್ಧಿಯಾಗಿತ್ತು. ಓರ್ವ ಅನುಭವಿ ಎದುರಾಳಿಯನ್ನ ಬ್ರೂಸ್ಲಿ ಕೇವಲ 1 ಇಂಚಿನಿಂದ ಪಂಚ್ ಕೊಟ್ಟು 2 ಮೀಟರ್ ದೂರ ಹೋಗಿ ಬೀಳುವಂತೆ ಮಾಡಿದ್ರು. ಅದೇ ದಿವಸ ಬ್ರೂಸ್ಲಿ 6 ಇಂಚು ದೂರದಿಂದ ಎದುರಾಳಿಗೆ ಮತ್ತೊಂದು ಪಂಚನ್ನ ಕೊಟ್ಟಿದ್ರು. ಆಗ ಬ್ರೂಸ್ಲಿಯ ಮುಂದೆ ನಿಂತಿದ್ದಂತ ಆ ಎದುರಾಳಿ 10 ಮೀಟರ್ ದೂರ ಕುರ್ಚಿ ಸಮೇತ ಹಾರ್ ಹೋಗಿ ಬೀಳ್ತಾನೆ. ಈ 2 ಸಮಯದಲ್ಲೂ ಕೂಡ ಬ್ರೂಸ್ಲಿ ಹಿಂದೆಯಿಂದ ಓಡಬಂದು ಪಂಚ್ ಕೊಟ್ಟಿಲ್ಲ ಅಥವಾ ಎದುರಾಳಿಯನ್ನು ತಳ್ಳೋದಕ್ಕೆ ಇಲ್ಲಿ ಕೇವಲ ತಾನು ನಿಂತಂದ ಸ್ಥಳದಲ್ಲಿಯೇ ಸ್ಥಿರವಾಗಿ ಶಕ್ತಿಯುತವಾಗಿ ನಿಂತು ತನ್ನ ಎದುರಾಳಿಯನ್ನ ಕೇವಲ ಒಂದೇ ಒಂದು ಪಂಚ್ನ ಮೂಲಕ ಬಹಳ ಸುಲಭವಾಗಿ ಹಾರೋಗಿ ಬೀಳುವಂತೆ ಮಾಡಿದ್ರು. ತಜ್ಞರ ಪ್ರಕಾರ ಇದೊಂದು ಅಸಾಧ್ಯವಾದಂತ ಕೆಲಸ. ಇದೇ ರೀತಿ ಅನೇಕ ಜನ ಬ್ರೂಸ್ಲಿಯ ರೀತಿ ಪಂಚನ ಮಾಡೋದಕ್ಕೆ ಪ್ರಯತ್ನ ಪಟ್ರು, ಆದ್ರೆ ಯಾರಿಂದನೂ ಕೂಡ ಬ್ರೂಸ್ಲಿಯ ರೀತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮುಂದಿನದು ಬ್ಲೈಂಡ್ ಫೋಲ್ಡಿಂಗ್ ಸ್ಪೇರಿಂಗ್. ಇದೊಂದು ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಹೋರಾಡುವಂತ ಕಲೆ. ಬ್ರೂಸ್ಲಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಎದುರಾಳಿಯ ದಾಳಿಯನ್ನ ಬಹಳ ಸಮಯ ಪ್ರಜ್ಞೆಯಿಂದ ತಡೀತಾ ಇದ್ರು. ಬ್ರೂಸ್ಲಿಯ ಶಿಷ್ಯ ಆದಂತ ಟಾಕಿ ಕಿಮೂರಾ ಜೊತೆ ಬ್ರೂಸ್ಲಿ ಈ ಒಂದು ಹೋರಾಟವನ್ನ ಮಾಡಿದ್ದಾರೆ. ಈ ಬ್ರೂಸ್ಲಿಗೆ ಎದುರಾಳಿಯ ಉಸಿರಾಟ, ಚಲನೆ, ಗಾಳಿಯ ಕಂಪನ ಮತ್ತು ಶಬ್ದಗಳಿಂದಲೇ ದಿಕ್ಕು ಹಾಗೂ ಸಮಯ ಗೊತ್ತಾಗುತ್ತೆ. ಬ್ರೂಸ್ಲಿ ಕಣ್ಣನ್ನ ಮುಚ್ಚಿದ್ರು ಕೂಡ ದಾಳಿಯನ್ನ ತಡೆದು ತಕ್ಷಣ ಪ್ರತಿದಾಳಿ ಮಾಡಿ ತನ್ನ ಶಿಷ್ಯನನ್ನ ಸೋಲಿಸಿ ನೆಲಕುರುಳಿಸಿದ್ರು. ತನ್ನ ಶಕ್ತಿ ಮತ್ತು ಸಮತೋಲನದ ಮೂಲಕ ಎದುರಾಳಿಯ ದಾಳಿ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅತಿ ವೇಗವಾಗಿ ಪ್ರತಿದಾಳಿಯನ್ನ ಕೊಡ್ತಾ ಇದ್ರು. ಮನಸ್ಸಿನಿಂದ ಗಮನ ಹರಿಸಿ ಎದುರಾಳಿಯ ದೇಹದ ಭಾಷೆಯನ್ನ ಓದ್ತಾ ಇದ್ರು. ಎದುರಾಳಿಯ ಚಲನೆಯನ್ನ ಮನಸ್ಸಿಂದನೇ ಅರಿತು ತನ್ನ ತಂತ್ರವನ್ನ ಬದಲಿಸಿ ದಾಳಿ ಮಾಡ್ತಿದ್ದಂತ ಎದುರಾಳಿಯ ದೇಹದ ಭಾಷೆ ಮತ್ತು ಉಸಿರಾಟದ ಏರಿಳಿತವನ್ನ ಕಣ್ಣು ಮುಚ್ಚಿದ್ರು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಊಹೆ ಮಾಡಿ ಪ್ರತಿದಾಳಿ ಮಾಡ್ತಿದ್ರು. ಕಣ್ಣಿಂದ ನೋಡದೇನೆ ಈ ರೀತಿ ದಾಳಿಯನ್ನ ಮಾಡೋದು ಅದು ಕೇವಲ ಬ್ರೂಸ್ಲಿ ಅವರಿಂದ ಮಾತ್ರ ಸಾಧ್ಯ. ಇನ್ನು ಮುಂದಿನದು ಪಿಂಗ್ ಪಾಂಗ್ ನಚಕ್ಸ್. ನಾವೆಲ್ಲರೂ ಕೂಡ ಟೇಬಲ್ ಟೆನ್ನಿಸ್ ನ ರಾಕೆಟ್ ಹಿಡಿದು ಆಡ್ತೀವಿ, ಆದ್ರೆ ಬ್ರೂಸ್ಲಿ ಟೆನ್ನಿಸ್ ಆಡುವಾಗ ರಾಕೆಟ್ ಬಳಸದೆ ನಂಚಕನ್ನ ಹಿಡಿದು ಟೆನ್ನಿಸ್ ಆಡಿ ಪ್ರಪಂಚವನ್ನೇ ಬೆರಗಾಗಿಸಿದ್ರು. ಒಂದ್ಸಾರಿ ಟೇಬಲ್ ಟೆನ್ನಿಸ್ ಪರಿಣಿತಿ ಹೊಂದಂತ ಎದುರಾಳಿಯ ವಿರುದ್ಧ ಬ್ರೂಸ್ಲಿ ತನ್ನ ನಚಕನ್ನ ಹಿಡಿದು 6-7 ಶಾಟ್ಸ್ ಅನ್ನ ಆಡಿದ್ರು. ಅದರಲ್ಲಿ ಅವರ ಒಂದೇ ಒಂದು ಶಾಟ್ ಕೂಡ ಮಿಸ್ ಆಗ್ಲಿಲ್ಲ. ಟೆನ್ನಿಸ್ ಪರಿಣಿತಿ ಹೊಂದಂತ ಆಟಗಾರ ಒಂದ್ ಕಡೆ ಆದ್ರೆ ಈತ ಇನ್ನೊಂದ್ ಕಡೆ ನಿಂತು ಒಬ್ಬನೇ ಅವರೆಲ್ಲರ ವಿರುದ್ಧ ಆಟವನ್ನ ಆಡಿದ್ರು. ಅವತ್ತು ಕೂಡ ಆ ಇಬ್ರು ಟೆನ್ನಿಸ್ ಆಟಗಾರರನ್ನ ಮುಂದೆ ಹೋಗೋದಕ್ಕೆ ಬಿಡದೆ ಅವರ ವಿರುದ್ಧ ಬಹಳ ವಿಶೇಷವಾದಂತಹ ಸ್ಕಿಲ್ ಮತ್ತು ಟೆಕ್ನಿಕ್ ಅನ್ನ ಬಳಸಿ ಆಟ ಆಡಿದ್ರು. ಪಿಂಗ್ ಪಾಂಗ್ ಬಾಲ್ ಹಾರುವಂತೆ ನಂಚಕ್ ಕೂಡ ತಿರುಗ್ತಾ ಇತ್ತು. ಬ್ರೂಸ್ಲಿ ತನ್ನ ದೇಹದೊಂದಿಗೆ ಅಲ್ಲದೆ ತನ್ನ ಮನಸ್ಸಿನಲ್ಲೂ ಕೂಡ ನಂಚಕನ್ನ ನಿಯಂತ್ರಣ ಮಾಡ್ತಿದ್ರು. ಇದು ಅವರಿಂದ ಮಾತ್ರ ಸಾಧ್ಯ ಆಗುವಂತ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು. ಇಬ್ರು ಆಟಗಾರರೊಂದಿಗೆ ಒಂದೇ ಸಮಯದಲ್ಲಿ ತನ್ನ ನಂಚಕನ್ನ ಹಿಡಿದು ಸೋಲದೆ ಆಟ ಆಡಿ ದೊಡ್ಡ ವಿಸ್ಮಯ ಸೃಷ್ಟಿ ಮಾಡಿದ್ರು. ಇನ್ನು ಮುಂದಿನದು 2 ಫಿಂಗರ್ ಪುಷಪ್ಸ್. ವೀಕ್ಷಕರೇ, ಪುಷಪ್ ಅನ್ನ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತೇ ಇದೆ. ಯಾಕೆಂದ್ರೆ ನಿಮ್ಮ ಶಾಲಾ ದಿನಗಳಲ್ಲಿ PT ಟೀಚರ್ ಇದನ್ನ ಮಾಡ್ಸೇ ಇರ್ತಾರೆ. ಇನ್ನು ಕೆಲವರು ಜಿಮ್ ನಲ್ಲಿ ವ್ಯಾಯಾಮ ಮಾಡುವಾಗ ಖಂಡಿತ ಈ ಪುಷಪ್ ಅನ್ನ ಮಾಡೇ ಇರ್ತಾರೆ. ಜೊತೆಗೆ ಸ್ಪೋರ್ಟ್ಸ್ ಪರ್ಸನ್ ಮತ್ತು ಮಲ್ಲ ಯುದ್ಧ ಮಾಡೋರು ಕೂಡ ಇದನ್ನ ಅಭ್ಯಾಸ ಮಾಡಿರ್ತಾರೆ. ಸಾಧಾರಣವಾಗಿ ಒಂದು 50 ಪುಷಪ್ಸ್ ನ ಮಾಡ್ತಾರೆ. ಇನ್ ಕೆಲವರು 100, 150 ಈ ರೀತಿ ಮಾಡ್ತಾರೆ. ನೀವೆಲ್ಲರೂ ಕೂಡ ಒಂದು ಕೈಯನ್ನ ಬಳಸಿ ಪುಷಪ್ ಮಾಡೋರನ್ನ ನೋಡಿರ್ತೀರ. ಆದ್ರೆ ಬ್ರೂಸ್ಲಿ ತನ್ನ 2 ಬೆರಳುಗಳನ್ನ ನೆಲದ ಮೇಲೆ ಇಟ್ಟು ಬರೋಬ್ಬರಿ 100 ಪುಷಪ್ಸ್ ಅನ್ನ ಮಾಡ್ತಿದ್ರು. ಈ ಒಂದು ಕೌಶಲ್ಯ, ಶಕ್ತಿ, ಸಮತೋಲನ ಮತ್ತು ಹೃದಯ ಧೈರ್ಯವನ್ನ ಒಟ್ಟಿಗೆ ತೋರಿಸ್ತಾ ಇದ್ರು. ಬ್ರೂಸ್ಲಿ ಈ ಒಂದು ಪುಷಪ್ಸ್ ನ ಅಭ್ಯಾಸದಿಂದ ದೇಹದ ಎಡ ಮತ್ತು ಬಲಭಾಗದ ಶಕ್ತಿಯನ್ನ ಸಮತೋಲವಾಗಿ ಬಳಸ್ತಾ ಇದ್ರು. ಇವತ್ತು ಕೂಡ ಅನೇಕರು ಈ ರೀತಿಯಾದಂತಹ ಪುಷಪ್ಸ್ ಅನ್ನ ಮಾಡ್ತಾರೆ. ಆದ್ರೆ ಈ 2 ಫಿಂಗರ್ ಪುಷಪ್ಸ್ ಅನ್ನ ಕೇವಲ ಬ್ರೂಸ್ಲಿಯ ಟ್ರೇಡ್ ಮಾರ್ಕ್ ಅಂತಾನೆ ಹೇಳ್ಬಹುದು. ರೂಲ್ಸ್ ಅನ್ನ ಉಲ್ಲಂಘಿಸದೆ ಬ್ರೂಸ್ಲಿ ಕೇವಲ ತನ್ನ 2 ಬೆರಳುಗಳಿಂದ ಇಡೀ ದೇಹದ ಭಾರವನ್ನ ಸಮತೋಲನವಾಗಿ ಇಟ್ಕೊಂಡು 100 ಪುಷಪ್ಸ್ ಅನ್ನ ಮಾಡ್ತಿದ್ರು.
ನೂರಾರು ಪುಷಪ್ಸ್ ಮತ್ತು 2 ಕೈಗಳ ಆಧಾರದ ಮೇಲೆ ಸುಮಾರು 1,500 ಪುಷಪ್ಸ್ ಅನ್ನ ಮಾಡ್ತಿದ್ರು. ಇನ್ನು 6 ಕಿಕ್ಸ್ ಇನ್ 1 ಸೆಕೆಂಡ್. ವೀಕ್ಷಕರೇ, ನಿಮ್ಮ ಸುತ್ತ ಇದ್ದಕ್ಕಿದ್ದಂತೆ ಶತ್ರುಗಳು ಮುತ್ಕೊಂಡಾಗ ಎಲ್ಲರಿಂದ ಒಂದೇ ಬಾರಿ ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಒಂದು, ಎಲ್ಲರನ್ನ ಒಂದೇ ಸಾರಿ ಹೊಡಿಬೇಕು, ಇಲ್ಲಾಂದ್ರೆ ಒಬ್ಬನ ಹೊಡೆಯುವಷ್ಟರಲ್ಲಿ ಮತ್ತೊಬ್ಬ ದಾಳಿ ಮಾಡಿರ್ತಾನೆ. ಹೀಗಾಗಿ ಎಲ್ಲರನ್ನೂ ಕೂಡ ಒಂದೇ ಕಿಕ್ ನಲ್ಲಿ ಸೋಲಿಸಬೇಕು. ಇದೇ ರೀತಿ ಈ ಬ್ರೂಸ್ಲಿ ಕೂಡ ಮಾಡ್ತಿದ್ರು. ಒಂದೇ ಸಮಯದಲ್ಲಿ 6 ಕಿಕ್ಸ್ ಅನ್ನ ಹೊಡಿತಾ ಇದ್ರು. ಇದು ಅಸಾಧ್ಯ ಅಂತ ಈ ಒಂದು ಕ್ಷೇತ್ರದಲ್ಲಿ ಇದ್ದವರೇ ಹೇಳಿದ್ದಾರೆ. ಇದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಕಿಕ್ ಬೇರೆ ಬೇರೆ ದಿಕ್ಕು, ಬೇರೆ ಬೇರೆ ವೇಗ, ಬೇರೆ ಬೇರೆ ತೀವ್ರತೆಯಲ್ಲಿ ಇರ್ತಾ ಇತ್ತು. ಕಿಕ್ ಅನ್ನ ಹೊಡೆಯುವಲ್ಲಿ ಬ್ರೂಸ್ಲಿ ಬಳಸ್ತಿದ್ದಂತ ಸ್ಕಿಲ್ ಮತ್ತು ಟೆಕ್ನಿಕ್ ಮತ್ತು ಮುದ್ರೆ ಎಲ್ಲವೂ ಕೂಡ ವಿಶೇಷವಾಗಿದ್ವು. ಬಹುಶಃ ಇಂಥ ಒಂದ್ ಕಲೆ ಬೇರೆಯವರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸುಮಾರು 150 kg ಇಷ್ಟು ಭಾರ ಇರುವಂತ ಬ್ಯಾಗ್ ಅನ್ನ ಹೊಡೆಯೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ. ಅಸಾಧ್ಯವಾದದನ್ನ ಸಾಧ್ಯ ಮಾಡುವಂತ ಬ್ರೂಸ್ಲಿ 330 ಪೌಂಡ್ಸ್ ಅಷ್ಟು ಭಾರ ಇರುವಂತ ಸ್ಯಾಂಡ್ ಬ್ಯಾಗ್ ಅನ್ನ ಬ್ರೂಸ್ಲಿ ಬಹಳ ಸುಲಭವಾಗಿ ಕಿಕ್ ಮಾಡ್ತಾರೆ. ಸಾಮಾನ್ಯವಾಗಿ ಅದನ್ನ ಅಲುಗಾಡಿಸದೆ ದೊಡ್ಡ ಕಷ್ಟ. ಅಂತದ್ರಲ್ಲಿ ಬ್ರೂಸ್ಲಿ ಸಿಂಗಲ್ ಕಿಕ್ ನಲ್ಲಿ 330 ಪೌಂಡ್ ನಷ್ಟು ಭಾರ ಇರುವಂತ ಸ್ಯಾಂಡ್ ಬ್ಯಾಗ್ ಅನ್ನ ಗಾಳಿಯಲ್ಲಿ ತೇಲುವಂತೆ ಕಿಕ್ ಮಾಡಿದ್ರು. ಮಾಯಾ ಮಂತ್ರ ಜಾದು ಮಾಡದೆ ನಿಜವಾಗಿ ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡಿದ್ರು. ಇನ್ನು ಫಾಸ್ಟರ್ ದೆನ್ ಕ್ಯಾಮರಾ ಫ್ರೇಮ್ ರೇಟ್, ಈ ಕ್ಯಾಮರಾ ಕ್ಲಿಕ್ ಗಿಂತನೂ ಕೂಡ ಕರಾಟೆ ಕಿಕ್ ವೇಗ ಅಂದ್ರೆ ಅದು ಬ್ರೂಸ್ಲಿ ಅವರದ್ದು ಮಾತ್ರ. ಯಾಕೆಂದ್ರೆ ಆತನ ಫೈಟಿಂಗ್ ನ ಮೂವ್ಮೆಂಟ್ ಗಳನ್ನ ಕ್ಯಾಮರಾ ಕೂಡ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವರ ಕಿಕ್ಸ್ ಅಷ್ಟು ವೇಗವಾಗಿರುತ್ತೆ. ಈ ಕ್ಯಾಮರಾ ಕಣ್ಣು ಯಾವ್ದನ್ನಾದ್ರೂ ಸೆರೆ ಹಿಡಿಯೋದು ಅಸಾಧ್ಯ ಅಂತ ಇದ್ರೆ ಅದು ಕೇವಲ ಬ್ರೂಸ್ಲಿಯ ಕಿಕ್ ಮಾತ್ರ. ಯಾಕೆಂದ್ರೆ ಒಬ್ಬ ಮನುಷ್ಯ ಕಣ್ಣನ್ನ ಮುಚ್ಚಿ ಬಿಡುವಷ್ಟರಲ್ಲಿ ಆತ ಕಿಕ್ ಮಾಡಿರ್ತಾ ಇದ್ದ. ಬ್ರೂಸ್ಲಿಯ ಕೈಕಾಲು ಮತ್ತು ಕಾಲುಗಳ ಮೂಸನ್ನು ಕೂಡ ಅದು ಸೆರೆ ಹಿಡಿಯೋದಕ್ಕೆ 24 ಫ್ರೇಮ್ಗಳ ಕ್ಯಾಮರಾಗೂ ಕೂಡ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಆತನ ವೇಗ ಎಷ್ಟು ಸ್ಪೀಡ್ ಆಗಿದೆ ಅಂತ ನೀವೇ ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಮುಂದಿನದು ಕಾಯಿನ್ ಸ್ವಿಚ್ ಟ್ರಿಕ್. ಇದನ್ನ ಕಣ್ಣನ್ನೇ ಮೋಸಗೊಳಿಸುವಂತ ಟ್ರಿಕ್ ಅಂತನೂ ಕೂಡ ಕರಿಬಹುದು. ಇದೇನು ದೊಡ್ಡ ಜಾದೂನೂ ಅಲ್ಲ ಅಥವಾ ಇಂದ್ರಜಾಲನೂ ಕೂಡ ಅಲ್ಲ. ಆದ್ರೂ ಕೂಡ ಇದನ್ನ ಮಾಡೋದಕ್ಕೆ ಬಹಳ ದೊಡ್ಡ ನೈಪುಣ್ಯತೆ ಇರಬೇಕು. ಬ್ರೂಸ್ಲಿ ಇದರಲ್ಲಿ ಪರಿಣಿತಿಯನ್ನ ಹೊಂದಿದ್ರು. ಎದುರಾಳಿಯ ಕೈಯಲ್ಲಿ ಇರುವಂತ ನಾಣ್ಯವನ್ನ ಆತ ಕೈ ಮುಚ್ಚುವುದಕ್ಕಿಂತ ಮುಂಚೆನೆ ಬ್ರೂಸ್ಲಿ ಎದುರಾಳಿಯ ಕೈನ ನಾಣ್ಯವನ್ನ ಬಹಳ ವೇಗವಾಗಿ ಎತ್ಕೊಳ್ತಾ ಇದ್ರು. ಅಂದ್ರೆ ಇಲ್ಲಿ ಎದುರಾಳಿಗೆ ಬ್ರೂಸ್ಲಿಯ ಸ್ಪರ್ಶ ಕೂಡ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಇನ್ನೆಷ್ಟು ವೇಗವಾಗಿ ಅವರು ಕಾಯಿನನ್ನ ತಗೊಳ್ತಾ ಇದ್ರು ಅಂತ ನೀವು ಒಂದ್ಸಾರಿ ಯೋಚಿಸ್ ನೋಡಿ. ಇನ್ನು ಲೈಟಿಂಗ್ ಎ ಮ್ಯಾಚ್ ವಿತ್ ನಂಚುಕ್. ವೀಕ್ಷಕರೇ, ಈ ನಂಚುಕನ್ನ ಬಳಸಿ ಬ್ರೂಸ್ಲಿ ಅವರು ಹೇಗೆ ಟೆನ್ನಿಸ್ ಆಡರು ಅಂತ ಹೇಳಿದೆ. ಆದ್ರೆ ಬ್ರೂಸ್ಲಿ ಅದೇ ನಂಚುಕನ್ನ ಬಳಸಿ ಕಿಡಿಯನ್ನ ಹತ್ತಿಸ್ತಾ ಇದ್ರು. ನಂಚುಕನ ಮೂಲಕ ನಿಖರವಾಗಿ ಸಿಗರೇಟ್ ಅನ್ನ ಹತ್ಸೋದು ಅತಿ ಕಷ್ಟಕರ ಕೆಲಸ. ಆದ್ರೆ ಬ್ರೂಸ್ಲಿ ಅವರು ಇದನ್ನ ಬಹಳ ಸುಲಭವಾಗಿ ಮಾಡ್ತಿದ್ರು. ಮತ್ತೆ ತನ್ನ ನಂಚುಕ್ನ ಮೂಲಕನೇ ಅವರ ಎದುರಿಗೆ ಇದ್ದಂತ ವ್ಯಕ್ತಿಯ ಬಾಯಲ್ಲಿದ್ದಂತ ಸಿಗರೇಟ್ ಅನ್ನ ಹಚ್ತಾ ಇದ್ರು. ಈ ನಂಚುಕ್ನ ರ್ಯಾಪಿಡ್ ಮೂವ್ಮೆಂಟ್ಸ್ ನಿಂದ ಉಂಟಾದಂತ ಕಿಡಿಯಿಂದ ಇದು ಸಾಧ್ಯ ಆಗುತ್ತೆ. ಇದಕ್ಕೆ ಕಠಿಣವಾದಂತ ಏಕಾಗ್ರತೆ ಬಹಳ ಮುಖ್ಯ. ಇಷ್ಟೇ ಅಲ್ಲದೆ ಅವರು ಗಾಳಿಯಲ್ಲಿ ಒಂದೊಂದು ಸಿಗರೇಟ್ ಅನ್ನು ಕೂಡ ಎಸ್ದಾಗ್ಲೂ ಬ್ರೂಸ್ಲಿ ಪ್ರತಿಯೊಂದು ಸಿಗರೇಟ್ಗೂ ಈ ನಂಚುಕ್ನ ಮೂಲಕನೇ ಅತ್ಯಂತ ವೇಗವಾಗಿ ಬೆಂಕಿಯನ್ನ ಹತ್ತಿಸ್ತಾ ಇದ್ರು. ವೀಕ್ಷಕರೇ, ಇಂಥದ್ದೆಲ್ಲ ಕೇವಲ ಈ ಬ್ರೂಸ್ಲಿ ಅವರಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬಹುದು. ಮಾರ್ಷಲ್ ಆರ್ಟ್ಸ್ ನ ಬಾದಶಾ ಆಗಿರುವಂತ ಬ್ರೂಸ್ಲಿ ಇವತ್ತಿಗೂ ನಮ್ಮೆಲ್ಲರ ಮನಸ್ಸಲ್ಲಿ ಸದಾ ಜೀವಂತವಾಗಿದ್ದಾರೆ. ತನ್ನ ಛಲ, ಪರಿಶ್ರಮ ಮತ್ತೆ ಸ್ಕಿಲ್ ಅಂಡ್ ಟೆಕ್ನಿಕ್ ಗಳ ಮೂಲಕ ಪ್ರಪಂಚಾದ್ಯಂತ ಹೆಸರು ಮಾಡಿ ಸಾಧನೆಯನ್ನ ಮಾಡಿದ್ದಾರೆ. ಕುಂಗ್ಫು, ಕರಾಟೆ, ಮಾರ್ಷಲ್ ಆರ್ಟ್ಸ್ ಇವುಗಳ ಹೆಸರನ್ನ ಕೇಳಿದ್ರೆ ಖಂಡಿತವಾಗಿ ಬ್ರೂಸ್ಲಿ ಅವರು ಪ್ರತಿಯೊಬ್ಬರಿಗೂ ನೆನಪಾಗ್ತಾರೆ. ಅವರು ಬದುಕಿದ್ದು ಕೇವಲ 33 ವರ್ಷ ಆದ್ರೂ ಕೂಡ ಇನ್ನೂ 3000 ವರ್ಷ ಆದ್ರೂ ಕೂಡ ಅವರ ಹೆಸರು ಜೀವಂತವಾಗೇನೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.